ನಮಸ್ಕಾರ ಎಲ್ಲರಿಗೂ. ಇವತ್ತು ವೈರಲ್ ಆ್ಯಂಡ್ ಟ್ರೆಂಡಿಂಗ್ ಆಗಿರೋ ಹೂವಿನ ದುಪಟ್ಟ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅದಕ್ಕೆ ಈ ಥರ ನಾನು ಬಾಕ್ಸ್ ತೊಗೊಂಡು ಅದಕ್ಕೆ ಕೋಲನ್ನ ಅಂಟಿಸ್ಕೊಂಡಿದ್ದೀನಿ. ಇಲ್ಲಾಂದರೆ ನಾವು ದಾರದಲ್ಲೂ ಕಟ್ಕೋಬೋದು, ಯಾವ್ದಾದ್ರು ಗೋಡೆಗೆ ಏನಾದರೂ ಅಂಟಿಸಿ ಅದನ್ನು ಸ್ಟ್ಯಾಂಡ್ ಥರ ಆಗಲಿ ಅಂತ ಅಷ್ಟೇ. ನಮಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಜಾಗ ಮಾಡಿ ನಾನು ಗ್ಯಾಪ್ ಬಿಟ್ಟು ಅಗಲ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ದಾರದಲ್ಲಿ ಹೂವನ್ನ ಪೋಣಿಸ್ಕೊತಾ ಇದ್ದೀನಿ. ಇದು ಕೋಲ್ಕತ್ತಾ ಮಲ್ಲಿಗೆ, ಇದು ಸ್ಮೆಲ್ ಇರಲ್ಲ. ಹಂಗೆ ಫ್ಲವರ್ ಶಾಪಲ್ಲಿ ಹೋಗಿ ಕೋಲ್ಕತ್ತಾ ಮಲ್ಲಿಗೆ ಕೊಡ್ರಿ ಅಂದರೆ ಕೊಡ್ತಾರೆ. ಆಮೇಲೆ ಇವಾಗೆಲ್ಲ ಹಾರಕ್ಕೆ ಇದೇ ಯೂಸ್ ಮಾಡೋದು, ಸ್ವಲ್ಪ ದಪ್ಪ ಬರುತ್ತೆ ದಿಂಡು. ನಾವು ಒರಿಜಿನಲ್ ಮಲ್ಲಿಗೆ ಆದರೆ ಸೀಸನ್ ವೈಸು ಮತ್ತು ರೇಟ್ ಕೂಡ ಜಾಸ್ತಿ ಇರುತ್ತೆ. ಆದರೆ ಇದು ತೊಟ್ಟು ಉದ್ದ ಇರೋದ್ರಿಂದ ಇದೇ ಪರ್ಫೆಕ್ಟ್ ಈ ಥರ ನೆಟ್ಟು ದುಪಟ್ಟ ಮಾಡೋಕ್ಕೆ. ಅದಕ್ಕೆ ಈ ಥರ ಪೋಣಿಸ್ಕೊಂಡು ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಪೋಣಿಸ್ಕೊಂಡು ಆ ಕೋಲಿಂದ ಇನ್ನೊಂದು ಕೋಲ್ ಎಡ್ಜಿಗೆ ನಾನು ಕಟ್ಟಿದ್ದೀನಿ. ಕಟ್ಟಿ ಎರಡು ಲೈನ್ ಆ ಥರ ಮಾಡಿ ಕಟ್ಟಿದ್ದೀನಿ. ಎರಡನೇ ಲೈನಿಗೆ ನಾನು ದಾರಾನ ಕಟ್ಕೊತಾ ಇದ್ದೀನಿ. ಈ ಥರ ಈ ದಾರಕ್ಕೆ ಸೂಜಿ ಪೋಣಿಸಿರಬೇಕು. ಆಮೇಲೆ ಒಂದು ಮೊಗ್ಗನ್ನ ಪೋಣಿಸಿ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಅದನ್ನು ಫಿಕ್ಸ್ ಮಾಡಬೇಕು. ಈಗ ನಾನು ತೋರಿಸಿದ್ದೀನಿ ಇಲ್ಲ, ಆ ಥರ ಫಿಕ್ಸ್ ಮಾಡಿ ಸೂಜಿನ ಕೆಳಗಿಂದ ತೆಗಿಬೇಕು. ಇದು ಎರಡನೇ ಮೊಗ್ಗು ಹಾಕ್ಕೊತಾ ಇದ್ದೀನಿ ನೋಡಿ. ಸೂಜಿ ಇವಾಗ ನಾನು ಕೆಳಗಿಂದ ಪಾಸ್ ಮಾಡಿ ಆ ಕಡೆ ಆಪೋಸಿಟ್ ಡೈರೆಕ್ಷನಿಗೆ ಹಾಕ್ತೀನಿ. ಈ ಥರ ಅಂದರೆ ಒಳಗಡೆ ನಿಮಗೆ ಟ್ರಯಾಂಗಲ್ ಥರ ಕಾಣಬೇಕು ಮೊಗ್ಗು ಹಾಕಿದಾಗ. ಮತ್ತು ಆ ಕಡೆ ಆಪೋಸಿಟಿಂದನೂ ಆ ಥರ ಅಲ್ಲಿ ಲಾಕ್ ಮಾಡಿ ಸೂಜಿನ ಕೆಳಗಿಂದ ತೆಗೆದ್ರೆ ಅದು ಅಲ್ಲಲ್ಲೇ ಫಿಕ್ಸ್ ಆಗುತ್ತೆ. ಅದೇ ಥರ ಮೊಗ್ಗು ಪೋಣಿಸ್ಕೊತ ಒಂದೊಂದೇ ಪೋಣಿಸ್ಕೊತ ಹೋಗಿ ಸೂಜಿ ಕೆಳಗಿಂದ ಮೇಲೆ ಆಪೋಸಿಟಿಂದ ತೆಗಿತಾ ಹೋದರೆ ಒಳಗಡೆ ಕ್ರಿಸ್ ಕ್ರಾಸಲ್ಲಿ ಫಾರ್ಮ್ ಆಗ್ತಾ ಬರುತ್ತೆ. ಆವಾಗ ನಿಮಗೆ ಒಂದು ಪ್ಯಾಟರ್ನ್ ಸಿಗುತ್ತೆ. ಇದು ರಾಧಿಕಾ ಮರ್ಚೆಂಟ್ ಅಂದರೆ ಅಂಬಾನಿ ಸೊಸೆಯವರು ಅವ್ರ ಹಳದಿ ಲುಕ್ಕಲ್ಲಿ ಅಂದರೆ ಅರ್ಶಿನಶಾಸ್ತ್ರದ ಲುಕ್ಕಲ್ಲಿ ಯೂಸ್ ಮಾಡಿದಾಗಿಂದ ಈ ನೆಟ್ ದುಪಟ್ಟ ತುಂಬ ವೈರಲ್ ಆ್ಯಂಡ್ ಟ್ರೆಂಡಿಂಗ್ ಆಗಿದೆ. ಎಲ್ಲ ಬ್ರೈಡ್ಸು ಆಲ್ಮೋಸ್ಟ್ ಇದೇ ಥರ ಹಾಕ್ಕೊಳ್ಳೋಣ ಅಂತೇಳಿ ಆಸೆ ಮಾಡ್ತಾರೆ. ಸೊ ಅವರಿಗೆಲ್ಲ ತುಂಬ ಹೆಲ್ಪ್ಫುಲ್ ಆಗುತ್ತೆ ಈ ಥರ ಮಾಡ್ಕೊಂಡು ಹಾಕ್ಕೊಂಡ್ರೆ. ಇದು ಮುಂಚೆನೂ ಇತ್ತು, ಮುಸ್ಲಿಂ ಬ್ರೈಡ್ಸ್ ಎಲ್ಲ ಯೂಸ್ ಮಾಡೋರು, ಬಟ್ ಅಷ್ಟು ಟ್ರೆಂಡಿಂಗಲ್ಲಿ ಇರಲಿಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತಿರಲಿಲ್ಲ. ಬಟ್ ಈಗ ರಾಧಿಕಾ ಮರ್ಚೆಂಟ್ ಅವ್ರು ಯೂಸ್ ಮಾಡಿದ ತಕ್ಷಣ ಎಲ್ಲರೂ ನೋಡಿ ಈ ಥರ ಹಾಕಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತಲ್ವ, ನಾವು ಯೂಸ್ ಮಾಡ್ಬೋದಲ್ವ ಅಂಥೇಳಿ ಎಲ್ಲರೂ ಈ ಥರ ಇರಲಿ ಅಂತ ಆಸೆ ಮಾಡ್ತಾರೆ. ಸೊ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಇದು ವಿಡಿಯೋ ಮಾಡಿರೋದು. ಇದನ್ನು ಮಾಡೋಕ್ಕೆ ಒಂದು ಇಬ್ಬರು ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಒಬ್ಬರಿಗೆ ಮಾಡೋಕ್ಕೆ ಒಂದೇ ದಿನದಲ್ಲಿ ಕಷ್ಟ ಆಗುತ್ತೆ. ಇದು ನ್ಯಾಚುರಲ್ ಒರಿಜಿನಲ್ ಫ್ಲವರ್ಸ್ ಇರೋದ್ರಿಂದ ನಾವು ತುಂಬ ಟೈಮ್ ತೊಗೊಂಡು 2 ದಿನಗಟ್ಟಲೆ ಮಾಡೋಕ್ಕಾಗಲ್ಲ, ಬಾಡೋದಂಗೆ ಆಗಿಬಿಡುತ್ತೆ, ಫ್ರೆಶ್ ಇರಲ್ಲ. ಸೊ ಬೇಗ ಆಗಬೇಕಂದ್ರೆ ಒಬ್ಬರು ಪೋಣಿಸಿ ನಾವು ಉದ್ದ ಲೈನ್ ಮಾಡಿಕೊಟ್ರೆ ಈ ಥರ ಇನ್ನೊಬ್ಬರು ಹೆಣ್ತಾ ಹೋಗ್ಬೋದು. ಇಲ್ಲಿ ನಮ್ಮಮ್ಮ ಹೆಲ್ಪ್ ಮಾಡ್ತಾಯಿದ್ದಾರೆ ನನಗೆ. ಒಬ್ಳಿಗೆ ಆದರೂ ತುಂಬ ಟೈಮ್ ಹಿಡಿತು, ಒಂದು 4-5 ಅವರ್ಸ್ ಅಂತೂ ಹಿಡಿಯುತ್ತೆ, ಸೊಂಟ ಎಲ್ಲ ನೋವು ಬರುತ್ತೆ. ಬಟ್ ಈ ಥರ ಮಾಡಲೇಬೇಕು ಅಂದರೆ ಸ್ವಲ್ಪ ಕಷ್ಟಪಡಲೇಬೇಕಾಗುತ್ತೆ. ಈ ಥರ ನೋಡಿ. ಇವಾಗ ನಾನು ಇಲ್ಲಿ ಹೇಗೆ ಜಾಯಿನ್ ಮಾಡೋದು ಅಂತ ತೋರಿಸ್ತೀನಿ. ಸೂಜಿ ದಾರ ನಾವು ತುಂಬ ಉದ್ದನೂ ತೊಗೊಳಕ್ಕಾಗಲ್ಲ, ದಾರ ಗಂಟಾಗ್ಬಿಡುತ್ತೆ. ನಾವು ಇಲ್ಲಿ ಕೆಳಗಿಂದ ಮೇಲೆ ತೆಗೆಯುವಾಗ ಗಂಟಾಗ್ಬಿಡುತ್ತೆ. ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನೋಡಿ, ಅಲ್ಲಿಗೆ ಎಂಡ್ ಆದಾಗ ದಾರನ ಅಲ್ಲಿಂದ ಒಂದು ಇದನ್ನು ನಾಟ್ ಹಾಕಿ ಕಟ್ಬಿಡಬೇಕು, ಅಲ್ಲಿಗೆ ಲಾಕ್ ಮಾಡಬೇಕು. ಮತ್ತು ಹೊಸ ದಾರ ತೊಗೊಂಡು ಅದೇ ಜಾಗಕ್ಕೆ ನಾವು ನಾಟ್ ಮಾಡಬೇಕು. ಈ ಕಂಟಿನ್ಯೂ ಮಾಡಬೇಕು ಇಲ್ಲಿಂದ ಅಂತ ಅಂದರೆ ಅದೇ ಜಾಗಕ್ಕೆ ಹೊಸ ದಾರ ತೊಗೊಂಡು ನಾಟ್ ಮಾಡಿದ್ರೆ ಅಲ್ಲಿಂದ ನಾವು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಎಲ್ಲೂ ಏನು ನಾವು ಅಟ್ಯಾಚ್ ಮಾಡಿದ್ದೀವಿ ಅಂತ ಎಲ್ಲೂ ಏನು ಗೊತ್ತಾಗಲ್ಲ ನೋಡಿ. ಮತ್ತೆ ಇಲ್ಲಿ ತೋರಿಸಿರೋ ಹಾಗೆ ಕಂಟಿನ್ಯೂ ಮಾಡ್ಕೊತ ಹೋಗ್ಬೋದು. ಅದಕ್ಕೆ ಜಾಸ್ತಿ ಉದ್ದ ದಾರ ತೊಗೊಳಕ್ಕೆ ಹೋಗ್ಬಿಡಿ. ಈ ಥರ ಇದು ಮಾಡ್ಬೇಕಾರೆ ಅದು ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ ಮತ್ತು ಕಿರಿಕಿರಿ ಆಗುತ್ತೆ ನೋಡಿ. ಇದು ಲಾಸ್ಟ್ ಮಾಡ್ತಾಯಿದ್ದೀನಿ ನಾನು. ಲಾಸ್ಟ್ನೇದಕ್ಕೂ ಈ ಥರ ಅಟ್ಯಾಚ್ ಮಾಡ್ಕೊಂಡು ಅದ್ರ ಆಪೋಸಿಟ್ ದಾರಕ್ಕೆ ಅಟ್ಯಾಚ್ ಮಾಡ್ಕೊಂಡು ಮಾಡ್ತಾ ಹೋಗೋದಷ್ಟೇ. ಇದು ನಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಮಾಡ್ಬೋದು. ನಾನಿಲ್ಲಿ 1 kg ಹೂ ತೊಗೊಂಡಿದ್ದೆ. ಸೊ ನನಗಿಲ್ಲಿ ಒಂದು 9 ರಿಂದ 10 ಲೈನ್ ಆಗಿದೆ ಉದ್ದದ್ದು. ಇನ್ನೊಂದು ಚೂರು ಅಗಲ ಬೇಕು ಅಂದರೆ ಒಂದು 1.5 kg ಹೂ ತೊಗೊಂಡ್ರೆ ಪರ್ಫೆಕ್ಟಾಗಿ ತುಂಬ ಅಗ್ಲಕ್ಕೆ ಬರುತ್ತೆ. ಇದಕ್ಕೂ ಇನ್ನೂ ಅಗ್ಲಕ್ಕೆ ಬರುತ್ತೆ. ಒಂದು 15 ಲೈನ್ ಆದರೆ ಚೆನ್ನಾಗಿ ಬರುತ್ತೆ. ಹಾಕ್ಕೊಂಡಾಗ ಹೆಂಗೋ ಸ್ಪ್ರೆಡ್ ಆಗುತ್ತಲ್ಲ, ಈ ಥರ ಕಾಣುತ್ತೆ ನೋಡಿ. ತುಂಬ ಚೆನ್ನಾಗಿ ಕಾಣುತ್ತೆ, ನೋಡೋಕ್ಕಂತೂ ಖುಷಿ ಆಗುತ್ತೆ. ಆದರೆ ಎಂಡಿಗೆ ಅವರು ಚೆಂಡು ಥರದ್ದು ಹಾಕಿದರು. ನಾನು ಚೆಂಡು ಮತ್ತೆ ಭಾರ ಆಗುತ್ತೆ, ಇದು ಆಲ್ರೆಡಿ ಭಾರ ಇದೆ, ಹಾಕಿದ್ರು ಅದು ಭಾರ ಆಗುತ್ತೆ ಅಂತ ಹೇಳಿ ಈ ಥರ ಆರ್ಟಿಫಿಷಿಯಲ್ ಚೆಂಡುದೇ ಹಾರ ಇತ್ತು, ಅದನ್ನೇ ನಾನು ಅಟ್ಯಾಚ್ ಮಾಡಿದ್ದೀನಿ. ಮಧ್ಯೆ ಗ್ಯಾಪ್ ಇತ್ತಲ್ಲ, ಅಲ್ಲಿ ದಾರ ಹಾಕಿ ಕಟ್ಟಿದ್ದೀನಿ. ಅವ್ರದ್ದಂದರೆ ಮೋಸ್ಟ್ಲಿ ಈ ಕೋಲ್ಕತ್ತಾ ಮಲ್ಲಿಗೆ ಯೂಸ್ ಮಾಡಿಲ್ಲ. ಅವ್ರದ್ದೊಂಥರ ಸೂಜಿ ಮಲ್ಲಿಗೆ ಥರ ತೆಳ್ಳಗಿದೆ, ಅದು ಸ್ವಲ್ಪ ಲೈಟ್ ವೆಯ್ಟ್ ಇದೆ, ಅದನ್ನು ಯೂಸ್ ಮಾಡಿದ್ದಾರೆ ರಾಧಿಕಾ ಮರ್ಚೆಂಟ್ ಅವ್ರದ್ದು ಇರೋ ಫೋಟೋದಲ್ಲಿ. ಇದು ನನ್ನ ಹತ್ರ ಇದ್ದಿದ್ರಲ್ಲೇ ಮಾಡಿ ಮುಗಿಸಿದ್ದೀನಿ. ಆಮೇಲೆ ಅದಕ್ಕೆ ಜ್ಯುವೆಲ್ರಿನೂ ಮಾಡೋಣ, ಫ್ಲವರ್ ಜ್ಯುವೆಲ್ರಿ ಅಂತ ಹೇಳಿ ಕಿವಿ ಒಲೆ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಚಿಕ್ಕ ಕಾರ್ಡ್ಬೋರ್ಡ್ ರೌಂಡ್ ಸರ್ಕಲ್ ಕಟ್ ಮಾಡಿ ಅದಕ್ಕೆ ನಾನು ಮೊಗ್ಗು ತೊಟ್ಟು ತೆಗೆದು ಮೊಗ್ಗಿನ ತುದಿ ಮಾತ್ರ ಅಂಟಿಸ್ತಾ ಇದ್ದೀನಿ, ಸರ್ಕಲಾಗಿ ಅಂಟಿಸ್ತಾ ಇದ್ದೀನಿ. ಒಂದು ವೈಟ್ ಪೇಪರಲ್ಲಿ ತೊಗೊಂಡ್ರೆ ಇನ್ನೂ ಕ್ಲೀನಾಗಿ ಬರುತ್ತೆ. ಆಮೇಲೆ ಹಿಂದೆ ವೇಸ್ಟು ಹಳೆ ಕಿವಿ ಒಲೆದು ಪಿನ್ಸ್ ಇತ್ತು, ಆ ಪಿನ್ನನ್ನೇ ಕಿತ್ಬಿಟ್ಟು ಇದ್ರ ಹಿಂದೆ ಸ್ಟಿಕ್ ಮಾಡಿದ್ದೀನಿ ಅಷ್ಟೇ. ಇದು ತುಂಬ ಸಿಂಪಲ್. ಇದು ಇನ್ನೂ ಬೇರೆ ಥರ 2-3 ಲೇಯರು ಮಾಡ್ಕೋಬೋದು. ನಾನು ಒಂದೇ ಲೇಯರ್ ಸಾಕು ಅಂತ ಒಂದೇ ಲೇಯರ್ ಅಂಟಿಸಿ ಈಗ ಮಿಡಲಲ್ಲಿ ಒಂದು ಅಂಟಿಸಿ ಬಿಟ್ಟಿದ್ದೀನಿ. ಇದಕ್ಕೆ ಯಾವ ಗಮ್ ಆದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ B7000 ಗಮ್ ಯೂಸ್ ಮಾಡಿದ್ದೀನಿ. ಇಲ್ಲಾಂದರೆ ಹಾಟ್ ಗ್ಲೂ ಗಮ್ ಇದ್ದರೆ ಹಾಟ್ ಗ್ಲೂದು ಯೂಸ್ ಮಾಡ್ಬೋದು. ಆಮೇಲೆ ಮಾಟಿ ಮಾಡೋಕ್ಕೋಸ್ಕರ ಒಂದು ದಾರನ ಮಧ್ಯದಲ್ಲಿ ಮಿಡಲಲ್ಲಿ ಹಾಫ್ ಮಾಡಿ ಇಲ್ಲಿ ಗಂಟು ಕಟ್ಟಿ 2 ಸೈಡ್ ದಾರಕ್ಕೆ ನಾನು ಮೊಗ್ಗನ್ನ ಪೋಣಿಸ್ತಾ ಇದ್ದೀನಿ.
ಅಲ್ಲಿ ಚಿಕ್ಕ ಗಂಟು ಹಾಕಿರೋ ಹತ್ರ ನಾವು ಆ ಕಿವಿ ಒಲೆ ಪಿನ್ನಲ್ಲಿ ಸಿಕ್ಸೋಕ್ಕೆ ಈಸಿ ಆಗುತ್ತೆ ಅಂತ ಅಲ್ಲೊಂದು ಗಂಟು ಮಾಡಿದ್ದೀನಿ ಅಷ್ಟೇ. ನಂದು ಎಲ್ಲ DIY ವೀಡಿಯೋಸ್ ಎಲ್ಲ ಹೇಗೆ ಬರ್ತಾಯಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇವತ್ತು ಮಾಡಿರೋ ಫ್ಲವರ್ ನೆಟ್ ಕೂಡ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ನನ್ನ ಫೈನಲ್ ಲುಕ್ಕು. ಹೇಗೆ ಕಾಣ್ತಾ ಇದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ತುಂಬ ಕಷ್ಟಪಟ್ಟು ಮಾಡಿದ್ದೀನಿ, ಟೈಮ್ ತುಂಬ ಹಿಡಿತು, ಬಟ್ ಲಾಸ್ಟಿಗೆ ಖುಷಿನೂ ಆಯಿತು, ಚೆನ್ನಾಗಿ ಬಂದಿದೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದಷ್ಟು. ಇನ್ನೊಂಚೂರು ಅಗಲ ಬೇಕಂದರೆ ಇನ್ನೊಂದು 2 ಲೈನ್ ಆ್ಯಡ್ ಮಾಡ್ಕೋಬೋದು. ಕೈದು ಮಾಡಿದ್ದೀನಿ, ಅದನ್ನು ಮುಕ್ ಪೌಂಡ್ಸ್ ಮಾಡಿದ್ದೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್.